ಇವತ್ತು ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರಿಂದ ಬ್ರಯೋಫೈಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಹ್ಯಾಬಿಟೇಟಿಗೆ ಬಂದರೆ ಬ್ರಯೋಫೈಟ್ಸ್ಗಳು ಮಾಯಿಸ್ಟ್ ಶೇಡೆಡ್ ಏರಿಯಾಸಲ್ಲಿ ಗ್ರೋ ಆಗುತ್ತೆ. ಮಾಯಿಸ್ಟ್ ಅಂದರೆ ಹೆಚ್ಚಾಗಿ ತೇವಾಂಶ ಇರುವಂಥ ಪ್ರದೇಶದಲ್ಲಿ ಬ್ರಯೋಫೈಟ್ಸ್ಗಳು ಗ್ರೋ ಆಗುತ್ತೆ. ಶೇಡೆಡ್ ಅಂತ ಹೇಳಿದ್ರೆ ನೆರಳಿರೋ ಅಂಥ ಪ್ರದೇಶ, ತೇವಾಂಶ ಇದ್ದು ನೆರಳೆಲ್ಲ ಚೆನ್ನಾಗಿದ್ರೆ ಅಂಥ ಜಾಗದಲ್ಲಿ ಬ್ರಯೋಫೈಟ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ಹಿಲ್ಸ್ಗಳ ಮೇಲೆ, ಹಿಲ್ಸ್ ಅಂದರೆ ಬೆಟ್ಟಗಳ ಮೇಲೆ ಕೂಡ ಬ್ರಯೋಫೈಟ್ಸ್ಗಳು ಗ್ರೋ ಆಗುತ್ತೆ. ಬ್ರಯೋಫೈಟ್ಸನ್ನು ಮಾಸಸ್, ಲಿವರ್ವರ್ಡ್ಸ್ ಹಾಗೆ ಹಾರ್ನ್ವರ್ಡ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಆದರೆ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಮಾಸಸ್ ಮತ್ತು ಲಿವರ್ವರ್ಡ್ಸ್ ಮಾತ್ರ. ನಾವಿವತ್ತು ಮಾಸಸ್ ಹಾಗೆ ಲಿವರ್ವರ್ಡ್ಸ್ ಇದೆರಡರ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಬ್ರಯೋಫೈಟ್ಸ್ಗಳನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ. ಏನಕ್ಕೆ ಬ್ರಯೋಫೈಟ್ಸ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ ಅನ್ನೋದನ್ನು ನೋಡೋದಾದರೆ, ಬ್ರಯೋಫೈಟ್ಸ್ ಏನೋ ಮಾಯಿಸ್ಟ್ ಏರಿಯಾದಲ್ಲೆಲ್ಲ ಗ್ರೋ ಆಗಿಬಿಡುತ್ತೆ. ಆದರೆ ಬ್ರಯೋಫೈಟ್ಸ್ದು ಲೈಫ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂದರೆ ವಾಟರ್ ಬೇಕು. ವಿತೌಟ್ ವಾಟರ್ ಬ್ರಯೋಫೈಟ್ಸ್ದು ಲೈಫ್ ಸೈಕಲ್ ಕಂಪ್ಲೀಟ್ ಆಗಲ್ಲ. ಬಿಕಾಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ವಾಟರ್ನ ಮುಖಾಂತರ ಕ್ಯಾರಿಡ್ ಔಟ್ ಆಗುತ್ತೆ. ಆದ್ದರಿಂದ ಬ್ರಯೋಫೈಟ್ಸ್ ಅದರ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ವಾಟರ್ ಬೇಕೇ ಬೇಕು. ಬ್ರಯೋಫೈಟ್ಸ್ದು ಪ್ಲಾಂಟ್ ಬಾಡಿನ ನಾವು ಥ್ಯಾಲಸ್ ಅಂತ ಹೇಳಿ ಕರಿತೀವಿ. ಪ್ಲಾಂಟ್ ಬಾಡಿ ಪ್ರಾಸ್ಟ್ರೇಟ್ ಆಗಿರತ್ತೆ ಅಥವಾ ಎರೆಕ್ಟ್ ಆಗಿರತ್ತೆ. ಪ್ರಾಸ್ಟ್ರೇಟ್ ಹಾಗೆ ಎರೆಕ್ಟ್ ಅಂದರೆ ಏನು ಅನ್ನೋದು ನಿಮಗೆ ಈ ಪಿಕ್ಚರ್ನ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಪ್ರಾಸ್ಟ್ರೇಟ್ ಅಂದರೆ ಇಲ್ಲಿ ಪ್ಲಾಂಟು ಅರ್ತಿಗೆ ಪ್ಯಾರಲಲ್ ಆಗಿರುತ್ತೆ, ಅಂದರೆ ಭೂಮಿ ಮೇಲೇ ಮಲ್ಕೋಬಿಟ್ಟಿದೆ ಪ್ಲಾಂಟು ಅನ್ನೋ ರೀತಿ ಕಾಣಿಸುತ್ತೆ. ಎರೆಕ್ಟ್ ಅಂದರೆ ಇಲ್ಲಿ ಪ್ಲಾಂಟು ಭೂಮಿಯಿಂದ ಅಪ್ವರ್ಡ್ ಡೈರೆಕ್ಷನ್, ಭೂಮಿಯಿಂದ ಮೇಲ್ಗಡೆ ಡೈರೆಕ್ಷನ್ಗೆ ಗ್ರೋ ಆಗ್ತಾ ಹೋಗುತ್ತೆ. ಬ್ರಯೋಫೈಟ್ಸ್ ಐದರ್ ಪ್ರಾಸ್ಟ್ರೇಟ್ ಆಗಿ ಗ್ರೋ ಆಗುತ್ತೆ ಅಥವಾ ಎರೆಕ್ಟ್ ಆಗಿ ಗ್ರೋ ಆಗುತ್ತೆ. ಬ್ರಯೋಫೈಟ್ಸಲ್ಲಿ ರೂಟ್ ಲೈಕ್ ಸ್ಟ್ರಕ್ಚರ್ಸು ಪ್ರೆಸೆಂಟ್ ಇರುತ್ತೆ. ಅದನ್ನು ರೈಸಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ರೈಸಾಯ್ಡ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ರೈಸಾಯ್ಡ್ಸ್. ಇದು ಟ್ರೂ ರೂಟ್ಸ್ ಅಲ್ಲ, ರಿಯಲ್ ಆಗಿ ರೂಟ್ಸ್ ಅಲ್ಲ, ಜಸ್ಟ್ ರೂಟ್ ಲೈಕ್ ಸ್ಟ್ರಕ್ಚರ್ ಅಷ್ಟೇ. ಇದು ಯಾವುದಾದ್ರೂ ಸಬ್ಸ್ಟೆನ್ಸಿಗೆ ಅಟ್ಯಾಚ್ ಆಗೋದಕ್ಕೆ ಹಾಗೆ ನ್ಯೂಟ್ರಿಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ರೈಸಾಯ್ಡ್ಸ್ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಲೀಫ್ ಲೈಕ್ ಹಾಗೆ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ಕ್ಲೀನಾಗಿ ಏನು ನೆನ್ಪಿಟ್ಕೋಬೇಕು ಅಂದರೆ, ಟ್ರೂ ರೂಟ್ ಆಗಲಿ ಟ್ರೂ ಲೀಫ್ ಹಾಗೆ ಸ್ಟೆಮ್ ಪ್ರೆಸೆಂಟ್ ಇರಲ್ಲ. ಜಸ್ಟ್ ರೂಟ್ ಲೈಕ್, ಲೀಫ್ ಲೈಕ್ ಹಾಗೆ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಬ್ರಯೋಫೈಟ್ಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ನ ಎಕ್ಸಿಬಿಟ್ ಮಾಡುತ್ತೆ. ಅಂದರೆ ಒಂದು ಪ್ಲಾಂಟ್ ಲೈಫ್ ಸೈಕಲಲ್ಲಿ 2 ಜನರೇಷನ್ ಇರುತ್ತೆ. ಒಂದು ಗೆಮೆಟೋಫೈಟ್ ಜನರೇಷನ್ ಹಾಗೆ ಇನ್ನೊಂದು ಸ್ಪೋರೋಫೈಟ್ ಜನರೇಷನ್. ಇದನ್ನು ನಾವು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳಿ ಕೂಡ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಬ್ರಯೋಫೈಟ್ ಸ್ಪೀಶೀಸ್ ಅಂಡರಲ್ಲಿ ಬರೋ ಅಂಥ ಒಂದು ಪ್ಲ್ಯಾಂಟನ್ನು ಅಬ್ಸರ್ವ್ ಮಾಡ್ತಿದ್ದೀರಾ. ಇದ್ರದ್ದು ನೇಮ್ ಫ್ಯುನೇರಿಯಾ, ಮಾಸಸ್ ಅಂಡರಲ್ಲಿ ಬರುತ್ತೆ. ಈ ಪ್ಲ್ಯಾಂಟಲ್ಲಿ ನೀವು ಗೆಮೆಟೋಫೈಟ್ ಹಾಗೆ ಸ್ಪೋರೋಫೈಟ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ಗೆಮೆಟೋಫೈಟ್ ಹಾಗೆ ಸ್ಪೋರೋಫೈಟ್ ಇದೆರಡು ಕೂಡ ಡಿಫ್ರೆಂಟ್ ಪ್ಲಾಂಟ್ ಬಾಡೀಸ್. ಗೆಮೆಟೋಫೈಟ್ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ದರಿಂದ ಇಲ್ಲಿ ನಾವು ಪ್ಲಾಂಟ್ ಬಾಡಿನ ಗೆಮೆಟೋಫೈಟ್ ಅಂತ ಹೇಳಿ ಕರಿತೀವಿ. ಸ್ಪೋರೋಫೈಟ್ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದ್ದರಿಂದ ನಾವು ಆ ಒಂದು ಪ್ಲಾಂಟ್ ಬಾಡಿನ ಸ್ಪೋರೋಫೈಟ್ ಅಂತ ಹೇಳಿ ಕರಿತೀವಿ. ಗೆಮೆಟೋಫೈಟ್ ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಅಂದರೆ ಅದರಲ್ಲಿ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸ್ಪೋರೋಫೈಟ್ ಡಿಪ್ಲಾಯ್ಡ್ ಆಗಿರುತ್ತೆ, ಅದರಲ್ಲಿ 2 ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಗೆಮೆಟೋಫೈಟ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಅಂದರೆ ಅದು ಇಂಡಿಪೆಂಡೆಂಟ್ ಆಗಿ ಸಾಯಿಲ್ ಮೇಲೆ ಗ್ರೋ ಆಗುತ್ತೆ. ಆದರೆ ಸ್ಪೋರೋಫೈಟ್ ಡಿಪೆಂಡೆಂಟ್ ಆಗಿರುತ್ತೆ. ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂದರೆ ಗೆಮೆಟೋಫೈಟ್ನ ಮೇಲೆ. ಈ ಪಿಕ್ಚರಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಪೋರೋಫೈಟ್ ಗೆಮೆಟೋಫೈಟ್ನ ಮೇಲೆ ಗ್ರೋ ಆಗಿದೆ. ನ್ಯೂಟ್ರಿಷನ್ ಎಲ್ಲದನ್ನು ಕೂಡ ಸ್ಪೋರೋಫೈಟ್ ಗೆಮೆಟೋಫೈಟಿಂದನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆದ್ದರಿಂದ ನಾವು ಸ್ಪೋರೋಫೈಟನ್ನು ಡಿಪೆಂಡೆಂಟ್ ಅಂತ ಹೇಳಿ ಕರಿತೀವಿ. ಸ್ಪೋರೋಫೈಟನ್ನು ಫೂಟ್, ಸೀಟಾ, ಕ್ಯಾಪ್ಸ್ಯೂಲ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಈ ಪಿಕ್ಚರಲ್ಲಿ ಫೂಟ್ ಸ್ಟ್ರಕ್ಚರ್ ವಿಸಿಬಲ್ ಆಗಿಲ್ಲ, ಬಟ್ ಕ್ಯಾಪ್ಸ್ಯೂಲ್ ಹಾಗೆ ಸೀಟಾ ಸ್ಟ್ರಕ್ಚರ್ನ ನೀವು ಅಬ್ಸರ್ವ್ ಮಾಡ್ಬೋದು. ಆ ಕ್ಯಾಪ್ಸೂಲ್ ಒಳಗಡೆ ಸ್ಪೋರ್ಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸ್ಪೋರ್ಸು ಡಿಸ್ಪರ್ಸ್ ಆಗಿ ಪ್ರತಿಯೊಂದು ಸ್ಪೋರ್ಸ್ಗಳು ಕೂಡ ಹೊಸ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಬ್ರಯೋಫೈಟ್ಸ್ ಲೈಫ್ ಸೈಕಲ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದರೆ,
ಗೆಮೆಟೋಫೈಟ್ ಇರುತ್ತೆ. ಗೆಮೆಟೋಫೈಟ್ ಅಂದರೆ ಅದರಿಂದ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ ಗ್ಯಾಮೆಟ್ ಹಾಗೆ ಫೀಮೇಲ್ ಗ್ಯಾಮೆಟ್. ಯಾವಾಗ ಮೇಲ್ ಹಾಗೆ ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ ಆವಾಗ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟಿಂದ ನೆಕ್ಸ್ಟು ಸ್ಪೋರೋಫೈಟ್ ಡೆವಲಪ್ ಆಗುತ್ತೆ. ಸ್ಪೋರೋಫೈಟ್ ಗೆಮೆಟೋಫೈಟ್ನ ಮೇಲೇನೆ ಗ್ರೋ ಆಗುತ್ತೆ. ನೆಕ್ಸ್ಟು ಸ್ಪೋರೋಫೈಟ್ನ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪೋರ್ಸ್ಗಳು ರಿಲೀಸ್ ಆದಾಗ ಪ್ರತಿಯೊಂದು ಸ್ಪೋರ್ಸ್ಗಳು ಕೂಡ ಹೊಸ ಗೆಮೆಟೋಫೈಟ್ ಆಗಿ ಜರ್ಮಿನೇಟ್ ಆಗುತ್ತೆ. ಬ್ರಯೋಫೈಟ್ಸ್, ಗೆಮೆಟೋಫೈಟ್ ಹಾಗೆ ಸ್ಪೋರೋಫೈಟ್ ಎರಡೂ ಜನರೇಷನ್ನ ಎಕ್ಸಿಬಿಟ್ ಮಾಡಿದಾಗ ಅದರದ್ದು ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಗೆಮೆಟೋಫೈಟ್ ಅಂದರೆ ಗ್ಯಾಮೆಟ್ಸ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಬಾಡಿ. ಗೆಮೆಟೋಫೈಟಲ್ಲಿ ಮಲ್ಟಿ ಸೆಲ್ಯುಲಾರ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ಯಾವ್ದ್ಯಾವುದು ಅಂತ ನೋಡೋದಾದರೆ ಆಂಥೆರಿಡಿಯಂ ಹಾಗೆ ಆರ್ಕಿಗೋನಿಯಂ. ಆಂಥೆರಿಡಿಯಂ ಅಂದರೆ ಮೇಲ್ ಸೆಕ್ಸ್ ಆರ್ಗನ್, ಆರ್ಕಿಗೋನಿಯಂ ಅಂದರೆ ಫೀಮೇಲ್ ಸೆಕ್ಸ್ ಆರ್ಗನ್. ಆಂಥೆರಿಡಿಯಂ ಬೈಫ್ಲಾಜಲೇಟ್ ಆಂಥ್ರೋಜಾಯ್ಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆರ್ಕಿಗೋನಿಯಂ ಸಿಂಗಲ್ ಎಗ್ ಸೆಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಆರ್ಕಿಗೋನಿಯಂ ಒಂದೇ ಒಂದು ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ಎಗ್ ಅಂತ ಕರಿತೀವಿ. ಮೇಲ್ ಗ್ಯಾಮೆಟ್ಸ್ನ ಆಂಥ್ರಜಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ 2 ಫ್ಲಾಜೆಲಾಗಳು ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಮೇಲ್ ಹಾಗೆ ಫೀಮೇಲ್ ಗೆಮೆಟೋಫೈಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಇದು ಮೇಲ್ ಗೆಮೆಟೋಫೈಟ್ ಹಾಗೆ ಇದು ಫೀಮೇಲ್ ಗೆಮೆಟೋಫೈಟ್. ಇಲ್ಲಿ ಆಂಥೆರಿಡಿಯಂ ಅಂತ ಏನು ಮೆನ್ಷನ್ ಮಾಡಿದರೆ ದಿಸ್ ಈಸ್ ದ ಮೇಲ್ ಸೆಕ್ಸ್ ಆರ್ಗನ್, ಹಾಗೆ ಆರ್ಕಿಗೋನಿಯಂ ಬಂದು ಫೀಮೇಲ್ ಸೆಕ್ಸ್ ಆರ್ಗನ್. ಆಂಥೆರಿಡಿಯಂನ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆರ್ಕಿಗೋನಿಯಮಲ್ಲಿ ಸಿಂಗಲ್ ಎಗ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಫೀಮೇಲ್ ಸೆಕ್ಸ್ ಆರ್ಗನ್ ಹಾಗೆ ಮೇಲ್ ಸೆಕ್ಸ್ ಆರ್ಗನ್ದು ಎನ್ಲಾರ್ಜ್ಡ್ ವ್ಯೂನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಆರ್ಕಿಗೋನಿಯಂ. ಆರ್ಕಿಗೋನಿಯಂನ ಒಳಗಡೆ ಎಗ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಇಲ್ಲಿ ಆಂಥೆರಿಡಿಯಂನ ಅಬ್ಸರ್ವ್ ಮಾಡ್ಬೋದು ನೀವು. ಆಂಥೆರಿಡಿಯಂನ ಒಳಗಡೆ ಮೇಲ್ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಆಂಥೆರಿಡಿಯಮಲ್ಲಿ ಪ್ರೊಡ್ಯೂಸ್ ಆಗಿರೋ ಅಂಥ ಮೇಲ್ ಗ್ಯಾಮೆಟ್ಸ್ ಆರ್ಕಿಗೋನಿಯಮಿಗೆ ರೀಚ್ ಆಗಬೇಕು ಅಂದರೆ ವಾಟರ್ ಬೇಕು. ವಿತ್ ಅ ಹೆಲ್ಪ್ ಆಫ್ ವಾಟರ್ ಯಾವಾಗ ಮೇಲ್ ಹಾಗೆ ಫೀಮೇಲ್ ಗ್ಯಾಮೆಟ್ಸ್ನ ಮಧ್ಯ ಫ್ಯೂಷನ್ ಅಕ್ಕರ್ ಆಗುತ್ತೆ ಆವಾಗ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಆರ್ಕಿಗೋನಿಯಂನ ಒಳಗಡೆನೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಝೈಗೋಟಿಂದ ಸ್ಪೋರೋಫೈಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಸ್ಪೋರೋಫೈಟ್ ಯಾವ ರೀತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಇದು ಆರ್ಕಿಗೋನಿಯಂ. ಆರ್ಕಿಗೋನಿಯಮಲ್ಲಿ ಗ್ಯಾಮೆಟ್ಸ್ ಫ್ಯೂಷನ್ ಆಗಿ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಬ್ರಿಯೋ ನೆಕ್ಸ್ಟು ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಇಲ್ಲಿ ನೀವು ಮೆಚೂರ್ ಸ್ಪೋರೋಫೈಟ್ದು ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಸ್ಪೋರೋಫೈಟಿಂದ ಸ್ಪೋರ್ಸ್ಗಳು ರಿಲೀಸ್ ಆಗುತ್ತೆ. ಇದು ಸಿಂಗಲ್ ಸ್ಪೋರ್. ಸ್ಪೋರ್ ಇಲ್ಲಿ ಜರ್ಮಿನೇಟ್ ಆಗ್ತಾ ಇದೆ. ಸ್ಪೋರಿಂದ ರೈಸಾಯ್ಡ್ಸ್ ಡೆವಲಪ್ ಆಗಿದೆ. ನೆಕ್ಸ್ಟು ಸ್ಪೋರ್ ಏನಾಗುತ್ತೆ ಅಂದರೆ ಹೊಸ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಬ್ರಯೋಫೈಟ್ಸಿಂದ ಏನೇನು ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬ್ರಯೋಫೈಟ್ಸಲ್ಲಿ ಎಸ್ಪೆಷಲಿ ಮಾಸಸ್, ಹರ್ಬಿಓರಸ್ ಅನಿಮಲ್ಸ್ ಲೈಕ್ ಕವ್ ಆಗಿರ್ಬೋದು, ಈ ರೀತಿಯಾಗಿ ಹರ್ಬಿಓರಸ್ ಅನಿಮಲ್ಸ್ಗಳಿಗೆ ಫುಡ್ಡನ್ನು ಪ್ರೊವೈಡ್ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಪೀಟನ್ನು ಅಬ್ಸರ್ವ್ ಮಾಡ್ತಿದ್ದೀರಾ. ಇದನ್ನು ಮಾಸಸ್ಸಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಈ ಪೀಟನ್ನು ಆ್ಯಸ್ ಅ ಫ್ಯೂಲ್ ಆಗಿ, ಪೀಟನ್ನು ಡ್ರೈ ಮಾಡಿ ಕುಕ್ಕಿಂಗಿಗಾಗಿರ್ಬೋದು ಅಥವಾ ಹೀಟಿಂಗ್ ಪರ್ಪಸ್ಸಿಗೆ ಫ್ಯೂಲ್ ಆಗಿ ಯೂಸ್ ಮಾಡ್ಕೊತಾರೆ. ಹಾಗೆ ಈ ಪೀಟಿಗೆ ವಾಟರ್ ರೆಟೆನ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್ ವಾಟರನ್ನು ಇಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ. ಆದ್ದರಿಂದ ದೂರಕ್ಕೆ ಏನೋ ಒಂದು ಮೆಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅಂದಾಗ ಈ ಪೀಟನ್ನು ಬಳಸ್ಕೊತಾರೆ. ಹಾಗೆ ಗಿಡಗಳನ್ನು ಬೆಳೆಯೋದಕ್ಕಾಗಿರ್ಬೋದು, ಫ್ಲವರ್ ಡೆಕೋರೇಷನ್ ಮಾಡೋದಕ್ಕಾಗಿರ್ಬೋದು, ಅಲ್ಲೆಲ್ಲ ಈ ಪೀಟನ್ನು ಯೂಸ್ ಮಾಡ್ತಾರೆ. ಯೂಶುವಲ್ ಆಗಿ ಪ್ಲಾಂಟ್ಸ್ಗಳು ಮಣ್ಣೆಲ್ಲ ಎಲ್ಲಿ ಚೆನ್ನಾಗಿರತ್ತೆ ಅಲ್ಲಿ ಗ್ರೋ ಆಗುತ್ತೆ. ನಾರ್ಮಲ್ ಆಗಿ ಪ್ಲಾಂಟ್ಸ್ಗಳು ಕಲ್ಲು ಹಾಗೆ ಬರೀ ಬಂಡೆಗಳಿರೋ ಅಂಥ ಜಾಗದಲ್ಲಿ ಗ್ರೋ ಆಗಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಬರೀ ಕಲ್ಲು ಹಾಗೆ ಬಂಡೆಗಳಿರೋ ಅಂಥ ಜಾಗದಲ್ಲಿ ಗ್ರೋ ಆದಂಥ ಸ್ಪೀಶೀಸ್ ಅಂದರೆ ಅದು ಮಾಸಸ್ ಹಾಗೆ ಲೈಕೆನ್ಸ್. ಮಾಸಸ್ ಹಾಗೆ ಲೈಕೆನ್ಸ್ ಈ ರೀತಿಯಾಗಿ ಬೇರೆ ಪ್ಲಾಂಟ್ಸ್ಗಳು ಬೆಳೆಯೋಕ್ಕಾಗದೇ ಇರೋವಂಥ ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಗ್ರೋ ಆಗಿದ್ದರಿಂದ ಅದನ್ನು ಪೈನಿಯರ್ ಸ್ಪೀಶೀಸ್ ಅಂತ ಹೇಳಿ ಕೂಡ ಕರೀತಾರೆ. ಪ್ಲಾಂಟ್ ಸಕ್ಸೆಷನ್ ಆನ್ ಬೇರ್ ರಾಕ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ.
ಇಲ್ಲಿ ಬರೀ ಕಲ್ಲುಗಳೇ ತುಂಬಿಕೊಂಡಿರೋವಂಥ ಎಕ್ಸ್ಟ್ರೀಮ್ ಕಂಡೀಷನ್ನಲ್ಲಿ ಹೇಗೆ ಮರಗಿಡಗಳು ಬೆಳೆಯೋದಕ್ಕೆ ಶುರು ಆಗತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ಏನಾಗಿರುತ್ತೆ ಅಂದರೆ ಒಂದು ಸರ್ಫೇಸ್ ಕಂಪ್ಲೀಟಾಗಿ ಕಲ್ಲುಗಳಿಂದ ತುಂಬಿಕೊಂಡಿರತ್ತೆ. ಅದು ಮರಗಿಡಗಳು ಬೆಳೆಯೋದಕ್ಕೆ ಆಗದೇ ಇರೋವಂಥ ಎಕ್ಸ್ಟ್ರೀಮ್ ಕಂಡೀಷನ್ ಆಗಿರುತ್ತೆ. ಅಂಥ ಸರ್ಫೇಸಲ್ಲಿ ಮಾಸಸ್ ಗ್ರೋ ಆಗುತ್ತೆ. ಮಾಸಸ್ ಅಥವಾ ಲೈಕೆನ್ಸ್ಗಳು ಗ್ರೋ ಆಗುತ್ತೆ. ಮಾಸಸ್ ಹಾಗೆ ಲೈಕೆನ್ಸ್ ಸರ್ಟೈನ್ ಆ್ಯಸಿಡ್ಸ್ಗಳನ್ನು ಸೆಕ್ರೇಟ್ ಮಾಡ್ತಾ ಇರತ್ತೆ. ಆ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ಈ ರಾಕ್ಸ್ಗಳನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಲೋ ಆಗಿ ರಾಕ್ಸ್ಗಳೆಲ್ಲ ಬ್ರೇಕ್ ಡೌನ್ ಆಗ್ತಾ ಆಗ್ತಾ ರಾಕ್ ಪಾರ್ಟಿಕಲ್ಸ್ ಆಗತ್ತೆ. ಹಾಗೆ ಈ ಮಾಸಸ್ ಮತ್ತು ಲೈಕೆನ್ಸ್ಗಳು ಡೆತ್ ಆದಮೇಲೆ ಅದೇ ಪಾರ್ಟಿಕಲ್ಸ್ಗಳ ಜೊತೆ ಸೇರಿಕೊಂಡು ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ಮೇಷನ್ ಆಗತ್ತೆ. ನೆಕ್ಸ್ಟು ಸ್ಲೋ ಆಗಿ ಲೇಯರ್ ಆಫ್ ಸಾಯಿಲ್ ಫಾರ್ಮೇಷನ್ ಆಗತ್ತೆ. ಆ ಸಾಯಿಲಲ್ಲಿ ಗ್ರಾಸಸ್ ಗ್ರೋ ಆಗುತ್ತೆ. ನೆಕ್ಸ್ಟು ಹರ್ಬ್ಸ್ ಗ್ರೋ ಆಗುತ್ತೆ. ಅದೇ ರೀತಿಯಾಗಿ ಸಾಯಿಲ್ ಎಲ್ಲ ಕ್ಲೀನಾಗಿ ಫಾರ್ಮೇಷನ್ ಆದಮೇಲೆ ಹೈಯರ್ ಪ್ಲಾಂಟ್ಸ್ ಹಾಗೆ ಟ್ರೀಸ್ಗಳೆಲ್ಲ ಗ್ರೋ ಆಗುತ್ತೆ. ಈ ರೀತಿಯಾಗಿ ಮಾಸಸ್ಸಿಂದ ಬೇರ್ ರಾಕ್ ಇರುವಂಥ ಸರ್ಫೇಸ್ ಪ್ಲಾಂಟ್ಸ್ ಹಾಗೆ ಟ್ರೀಸ್ ಇರುವಂಥ ಎಕೋಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಲಿವರ್ ವರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಪ್ಲಾಂಟ್ ಬಾಡಿ ಈಸ್ ಥಾಲಾಯ್ಡ್. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದ ಸ್ಪೆಷಲ್ ಟಿಶ್ಯೂಸ್ ಆಗಲಿ, ಝೈಲಮ್ ಫ್ಲೋಯಮ್ ಆಗಲಿ, ರೂಟ್, ಲೀಫ್, ಸ್ಟೆಮ್ ಏನೂ ಕೂಡ ಇರಲ್ಲ. ಹಾಗೆ ಪ್ಲಾಂಟ್ ಬಾಡಿ ಪ್ರಾಸ್ಟ್ರೇಟ್ ಆಗಿರುತ್ತೆ. ಲಿವರ್ ವರ್ಡ್ಸ್ನ ಲೀಫಿ ಮೆಂಬರ್ಸ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಅಂದರೆ ಪ್ಲಾಂಟ್ ಬಾಡಿ ನೋಡೋದಕ್ಕೆ ಲೀಫ್ ಲೈಕ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಅದನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಏಸೆಕ್ಷುಯಲ್ ರಿಪ್ರೊಡಕ್ಷನಿಗೆ ಬಂದರೆ ಲಿವರ್ ವರ್ಡ್ಸ್ ಫ್ರಾಗ್ಮೆಂಟೇಷನ್ ಅಥವಾ ಜಮ್ಮೆ ಫಾರ್ಮೇಷನ್ ಮಾಡೋದ್ರ ಮುಖಾಂತರ ರಿಪ್ರೊಡ್ಯೂಸ್ ಮಾಡುತ್ತೆ. ಫ್ರಾಗ್ಮೆಂಟೇಷನ್ ಅಂತ ಅಂದರೆ ಪೇರೆಂಟಲ್ ಬಾಡಿ ಪೀಸಸ್ಗಳಾಗಿ ಬ್ರೇಕ್ ಡೌನ್ ಆಗುತ್ತೆ. ಪ್ರತಿ ಪೀಸ್ ಕೂಡ ನ್ಯೂ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಈ ಪಿಕ್ಚರಲ್ಲಿ ನೀವು ಜಮ್ಮಾ ಕಪ್ಪನ್ನು ಅಬ್ಸರ್ವ್ ಮಾಡ್ತಿದ್ದೀರಾ. ಜಮ್ಮಾ ಕಪ್ ಬಂದು ಏಸೆಕ್ಷುಯಲಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿರುತ್ತೆ. ಇಲ್ಲಿ ನೀವು ಎನ್ಲಾರ್ಜ್ಡ್ ವ್ಯೂನ ಅಬ್ಸರ್ವ್ ಮಾಡ್ಬೋದು. ಇದು ಜಮ್ಮಾ ಕಪ್. ಈ ಜಮ್ಮಾ ಕಪ್ ಒಳಗಡೆ ನಂಬರ್ ಆಫ್ ಜಮ್ಮಾ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇದೆಲ್ಲ ಜಮ್ಮಾ. ಇದನ್ನು ಪ್ಲೂರಲಲ್ಲಿ ಜಮ್ಮೆ ಅಂತ ಹೇಳಿ ಕರಿತೀವಿ. ಈ ಜಮ್ಮಾ ಏನಾಗುತ್ತೆ ಅಂದರೆ ಡಿಸ್ಪರ್ಸ್ ಆಗಿ ಹೊಸ ಪ್ಲಾಂಟ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನಿಗೆ ಬಂದರೆ ಗ್ಯಾಮೆಟ್ಸ್ ಫ್ಯೂಷನ್ ಆಗುತ್ತೆ. ಸೆಕ್ಸ್ ಆರ್ಗನ್ಸ್ ಸೇಮ್ ಪ್ಲಾಂಟ್ನ ಮೇಲೆ ಪ್ರೊಡ್ಯೂಸ್ ಆಗ್ಬೋದು ಅಥವಾ ಡಿಫ್ರೆಂಟ್ ಪ್ಲಾಂಟ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ಬೋದು. ನೆಕ್ಸ್ಟು ಮಾಸಸ್ ಬಗ್ಗೆ ಸ್ಟಡಿ ಮಾಡೋಣ. ಮಾಸಸ್ ಲೈಫ್ ಸೈಕಲಲ್ಲಿ ಗೆಮೆಟೋಫೈಟ್ ಪ್ಲಾಂಟ್ ಬಾಡಿ ಡಾಮಿನೆಂಟ್ ಆಗಿರುತ್ತೆ. ಲೈಫ್ ಸೈಕಲಲ್ಲಿ 2 ಸ್ಟೇಜಸ್ ಬರುತ್ತೆ. ಒಂದು ಪ್ರೋಟೋನಿಮಾ ಸ್ಟೇಜ್, ಹಾಗೆ ಇನ್ನೊಂದು ಲೀಫಿ ಸ್ಟೇಜ್. ಪ್ರೋಟೋನಿಮಾ ಸ್ಟೇಜಿಗೆ ಬಂದರೆ ಇಲ್ಲಿ ಪ್ಲಾಂಟ್ ಡೈರೆಕ್ಟ್ ಆಗಿ ಸ್ಪೋರಿಂದ ಡೆವಲಪ್ ಆಗುತ್ತೆ. ಹಾಗೆ ಅದು ಕ್ರೀಪಿಂಗ್ ಆಗಿರುತ್ತೆ. ಕ್ರೀಪಿಂಗ್ ಅಂದರೆ ನೆಲದ ಮೇಲೇ ಬೆಳೀತಾ ಹೋಗುತ್ತೆ, ನೆಲದ ಮೇಲೇ ಹರಡ್ಕೊಳ್ಳುತ್ತೆ. ಅದಕ್ಕೆ ಗ್ರೌಂಡಿಂದ ಅಪ್ರೈಟ್ ಆಗಿ ಬೆಳೆಯೋ ಅಷ್ಟು ಸ್ಟ್ರೆಂತ್ ಇರಲ್ಲ. ಹಾಗೆ ಪ್ರೋಟೋನಿಮಾ ಗ್ರೀನ್ ಆಗಿರುತ್ತೆ, ಬ್ರಾಂಚ್ಡ್ ಆಗಿರುತ್ತೆ. ನೆಕ್ಸ್ಟು ಲೀಫಿ ಸ್ಟೇಜ್. ಲೀಫಿ ಸ್ಟೇಜ್ ಸೆಕೆಂಡರಿ ಪ್ರೋಟೋನಿಮಾಯಿಂದ ಡೆವಲಪ್ ಆಗುತ್ತೆ. ಇದು ಅಪ್ರೈಟ್ ಡೈರೆಕ್ಷನಲ್ಲಿ ಇರುತ್ತೆ. ಅಂದರೆ ಗ್ರೌಂಡಿಂದ ಮೇಲ್ಗಡೆ ಡೈರೆಕ್ಷನ್ನಿಗೆ ಗ್ರೋ ಆಗ್ತಾ ಹೋಗುತ್ತೆ. ಇದರಲ್ಲಿ ಸ್ಪೈರಲಿ ಅರೇಂಜ್ಡ್ ಲೀವ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅಂದರೆ ಲೀವ್ಸ್ಗಳೆಲ್ಲ ಸ್ಪೈರಲ್ ಆಗಿ ಅರೇಂಜ್ ಆಗಿರುತ್ತೆ. ಹಾಗೆ ಲೀಫಿ ಸ್ಟೇಜಲ್ಲಿ ಮಲ್ಟಿ ಸೆಲ್ಯುಲಾರ್ ಬ್ರಾಂಚ್ಡ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ರೈಸಾಯ್ಡ್ಸ್. ಹಾಗೆ ಸೆಕ್ಸ್ ಆರ್ಗನ್ಸ್ಗಳು ಕೂಡ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಪ್ರೋಟೋನಿಮಾ ಹಾಗೆ ಲೀಫಿ ಸ್ಟೇಜ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಪ್ರೋಟೋನಿಮಾ ಇದೆ. ಪ್ರೋಟೋನಿಮಾ ಸ್ಪೋರಿಂದ ಡೈರೆಕ್ಟಾಗಿ ಡೆವಲಪ್ ಆಗುತ್ತೆ. ಈ ಪಿಕ್ಚರಲ್ಲಿ ಕೂಡ ನೀವು ಪ್ರೋಟೋನಿಮಾನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಪ್ರೋಟೋನಿಮಾಯಿಂದ ಲೀಫಿ ಸ್ಟೇಜ್ ಡೆವಲಪ್ ಆಗುತ್ತೆ. ಇದು ಮೆಚೂರ್ ಲೀಫಿ ಸ್ಟೇಜ್. ಮಾಸಸ್ಗಳಿಗೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಫ್ಯುನೇರಿಯಾ, ಪಾಲಿಟ್ರೈಕಮ್ ಹಾಗೆ ಸ್ಪ್ಯಾಗ್ನಮ್. ಇದಿಷ್ಟು ಬ್ರಯೋಫೈಟ್ಸ್. ನಿಮಗೆ ಬ್ರಯೋಫೈಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಟೆರಿಡೋಫೈಟ್ಸ್ ಬಗ್ಗೆ ಸ್ಟಡಿ ಮಾಡೋಣ.